ಕತ್ತು ಸೀಳಿ ಖ್ಯಾತ ಮಾಡೆಲ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ರೂಪದರ್ಶಿಯ ಬಾಯ್ಫ್ರೆಂಡ್ ಅನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ಸುನೀಲ್ ಎಂದು ಗುರುತಿಸಲಾಗಿದ್ದು, ಮೃತ ಶೀತಲ್ ಸಂಗೀತ ಉದ್ಯಮದಲ್ಲಿ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆಕೆಗೆ ಸುನೀಲ್ ಬಾಯ್ಫ್ರೆಂಡ್ ಆಗಿದ್ದ ಎನ್ನಲಾಗಿದೆ. ಸಂತ್ರಸ್ತೆಯ ಸಹೋದರಿ ನೇಹಾ ಮಾತನಾಡಿ, ಶೀತಲ್ ಹಾಗೂ ನಾನು ಜೊತೆ ಪಾಣಿಪತ್ನಲ್ಲಿ ವಾಸಿಸ್ತಾ ಇದ್ದೆವು. ಜೂನ್ 14ರಂದು ಶೀತಲ್ ಮಾಡೆಲ್ ಶೂಟಿಂಗ್ಗಾಗಿ ಅಹರ್ ಗ್ರಾಮಕ್ಕೆ ತೆರಳಿದ್ದರು. ಆ ಸಮಯದಲ್ಲಿ ಶೀತಲ್ ನನಗೆ ಕರೆ ಮಾಡಿ, ಸುನೀಲ್ ನನ್ನ ಮೇಲೆ ದೈಹಿಕ ದೌರ್ಜನ್ಯ ಎಸಗುತ್ತಿದ್ದಾನೆ ಹಾಗೂ ಬಲವಂತವಾಗಿ ಎಳೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಹೇಳಿದ್ದಳು. ಸ್ವಲ್ಪ ಸಮಯದ ಬಳಿಕ ಶೀತಲ್ಗೆ ಮತ್ತೆ ಕರೆ ಮಾಡಿದಾಗ ಆಕೆಯನ್ನು ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ. ರಾತ್ರಿಯಾದರೂ ಮನೆಗೆ ಬರದಿದ್ದಾಗ ಕಾಣೆಯಾಗಿರುವುದಾಗಿ ದೂರು ನೀಡಿದೆ ಎಂದು ಹೇಳಿಕೊಂಡಿದ್ದಾರೆ. 6 ತಿಂಗಳ ಹಿಂದೆ ಶೂಟಿಂಗ್ ಸಮಯದಲ್ಲಿ ಕರ್ನಾಲ್ನ ಮಾಡೆಲ್ ಟೌನ್ನಲ್ಲಿರುವ ಸುನೀಲ್ ಮಾಲೀಕತ್ವದ ಹೋಟೆಲ್ನಲ್ಲಿ ಶೀತಲ್ ತಂಗಿದ್ಲು. ಆಗ ಶೀತಲ್ ಹಾಗೂ ಸುನೀಲ್ ಮಧ್ಯೆ ಸ್ನೇಹ ಬೆಳೆದಿತ್ತು. ಶೀತಲ್ಗೆ ಮದುವೆಯಾಗಿ ಒಂದು ಮಗು ಇತ್ತು. ಆದರೆ ಗಂಡನಿಂದ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ಲು. ಈ ಬಗ್ಗೆ ತಿಳಿದಿದ್ರೂ ಕೂಡ ಶೀತಲ್ಗೆ ಮದುವೆಯಾಗುವಂತೆ ಸುನೀಲ್ಗೆ ಹೇಳಿಕೊಂಡಿದ್ದ. ಅದಲ್ಲದೆ ಸುನೀಲ್ಗೂ ಕೂಡ ಮದುವೆಯಾಗಿ 2 ಮಕ್ಕಳಿದ್ದರು ಎಂದು ತಿಳಿಸಿದ್ದಾರೆ. ಮದುವೆ ಪ್ರಸ್ತಾಪವನ್ನ ತಿರಸ್ಕರಿಸಿದ ಶೀತಲ್ ಸುನೀಲ್ ಜೊತೆಗೆ ಮಾತನಾಡೋದನ್ನ ಮತ್ತು ಆತನ ಹೋಟೆಲ್ನಲ್ಲಿ ನಿಲ್ಲಿಸಿಬಿಟ್ಟಿದ್ಲು. ಮಾಡೆಲಿಂಗ್ ನನ್ನ ಕೂಡ ಕಡಿಮೆ ಮಾಡಿದ್ಲು. ಆದರೆ ಸುನೀಲ್ ಮಾತ್ರ ಆಕೆಯ ಮನವೊಲಿಸುವ ಪ್ರಯತ್ನ ನಿಲ್ಲಿಸಿರಲಿಲ್ಲ ಎಂದು ತನಿಖೆ ವೇಳೆ ತಿಳಿದು ಬಂದಿದೆ. ದೂರಿನ ಆಧಾರದ ಮೇಲೆ ತನಿಖೆಗೆ ಇಳಿದ ಪೊಲೀಸರು ಸೋಮವಾರ ಖಾಂಡಾ ಗ್ರಾಮದ ಬಳಿಯ ಕಾಲುವೆಯಲ್ಲಿ ಮಾಡೆಲ್ ಮೃತದೇಹವನ್ನು ಪತ್ತೆ ಹಚ್ಚಿದ್ರು. ಸದ್ಯ ಪೊಲೀಸರು ಆರೋಪಿ ಸುನೀಲ್ನನ್ನ ಬಂಧಿಸಿದ್ದಾರೆ. ಆರೋಪಿಯು ಕೊಲೆ ಮಾಡಿ ಶವವನ್ನ ಕಾಲುವೆಗೆ ಎಸೆದಿದ್ದಾನೆ. ಕೊಲೆಯನ್ನ ಅಪಘಾತವೆಂದು ಬಿಂಬಿಸಲು ತನ್ನ ಕಾರನ್ನು ಸಹ ಕಾಲುವೆಗೆ ಇಳಿಸಿದ್ದ. ಸ್ವತಃ ತಾನು ಈಜಿಕೊಂಡು ಪಾರಾಗಿದ್ದೇನೆಂದು ಬಿಂಬಿಸಿಕೊಂಡಿದ್ದ ಎಂದು ತಿಳಿದು ಬಂದಿದೆ. ಕತ್ತು ಸೀಳಿ ಖ್ಯಾತ ಮಾಡೆಲ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ರೂಪದರ್ಶಿಯ ಬಾಯ್ಫ್ರೆಂಡ್ ಅನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ಸುನೀಲ್ ಎಂದು ಗುರುತಿಸಲಾಗಿದ್ದು, ಮೃತ ಶೀತಲ್ ಸಂಗೀತ ಉದ್ಯಮದಲ್ಲಿ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆಕೆಗೆ ಸುನೀಲ್ ಬಾಯ್ಫ್ರೆಂಡ್ ಆಗಿದ್ದ ಎನ್ನಲಾಗಿದೆ. ಸಂತ್ರಸ್ತೆಯ ಸಹೋದರಿ ನೇಹಾ ಮಾತನಾಡಿ, ಶೀತಲ್ ಹಾಗೂ ನಾನು ಜೊತೆ ಪಾಣಿಪತ್ನಲ್ಲಿ ವಾಸಿಸ್ತಾ ಇದ್ದೆವು. ಜೂನ್ 14ರಂದು ಶೀತಲ್ ಮಾಡೆಲ್ ಶೂಟಿಂಗ್ಗಾಗಿ ಅಹರ್ ಗ್ರಾಮಕ್ಕೆ ತೆರಳಿದ್ದರು. ಆ ಸಮಯದಲ್ಲಿ ಶೀತಲ್ ನನಗೆ ಕರೆ ಮಾಡಿ, ಸುನೀಲ್ ನನ್ನ ಮೇಲೆ ದೈಹಿಕ ದೌರ್ಜನ್ಯ ಎಸಗುತ್ತಿದ್ದಾನೆ ಹಾಗೂ ಬಲವಂತವಾಗಿ ಎಳೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಹೇಳಿದ್ದಳು. ಸ್ವಲ್ಪ ಸಮಯದ ಬಳಿಕ ಶೀತಲ್ಗೆ ಮತ್ತೆ ಕರೆ ಮಾಡಿದಾಗ ಆಕೆಯನ್ನು ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ. ರಾತ್ರಿಯಾದರೂ ಮನೆಗೆ ಬರದಿದ್ದಾಗ ಕಾಣೆಯಾಗಿರುವುದಾಗಿ ದೂರು ನೀಡಿದೆ ಎಂದು ಹೇಳಿಕೊಂಡಿದ್ದಾರೆ. 6 ತಿಂಗಳ ಹಿಂದೆ ಶೂಟಿಂಗ್ ಸಮಯದಲ್ಲಿ ಕರ್ನಾಲ್ನ ಮಾಡೆಲ್ ಟೌನ್ನಲ್ಲಿರುವ ಸುನೀಲ್ ಮಾಲೀಕತ್ವದ ಹೋಟೆಲ್ನಲ್ಲಿ ಶೀತಲ್ ತಂಗಿದ್ಲು. ಆಗ ಶೀತಲ್ ಹಾಗೂ ಸುನೀಲ್ ಮಧ್ಯೆ ಸ್ನೇಹ ಬೆಳೆದಿತ್ತು. ಶೀತಲ್ಗೆ ಮದುವೆಯಾಗಿ ಒಂದು ಮಗು ಇತ್ತು. ಆದರೆ ಗಂಡನಿಂದ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ಲು. ಈ ಬಗ್ಗೆ ತಿಳಿದಿದ್ರೂ ಕೂಡ ಶೀತಲ್ಗೆ ಮದುವೆಯಾಗುವಂತೆ ಸುನೀಲ್ಗೆ ಹೇಳಿಕೊಂಡಿದ್ದ. ಅದಲ್ಲದೆ ಸುನೀಲ್ಗೂ ಕೂಡ ಮದುವೆಯಾಗಿ 2 ಮಕ್ಕಳಿದ್ದರು ಎಂದು ತಿಳಿಸಿದ್ದಾರೆ. ಮದುವೆ ಪ್ರಸ್ತಾಪವನ್ನ ತಿರಸ್ಕರಿಸಿದ ಶೀತಲ್ ಸುನೀಲ್ ಜೊತೆಗೆ ಮಾತನಾಡೋದನ್ನ ಮತ್ತು ಆತನ ಹೋಟೆಲ್ನಲ್ಲಿ ನಿಲ್ಲಿಸಿಬಿಟ್ಟಿದ್ಲು. ಮಾಡೆಲಿಂಗ್ ನನ್ನ ಕೂಡ ಕಡಿಮೆ ಮಾಡಿದ್ಲು. ಆದರೆ ಸುನೀಲ್ ಮಾತ್ರ ಆಕೆಯ ಮನವೊಲಿಸುವ ಪ್ರಯತ್ನ ನಿಲ್ಲಿಸಿರಲಿಲ್ಲ ಎಂದು ತನಿಖೆ ವೇಳೆ ತಿಳಿದು ಬಂದಿದೆ. ದೂರಿನ ಆಧಾರದ ಮೇಲೆ ತನಿಖೆಗೆ ಇಳಿದ ಪೊಲೀಸರು ಸೋಮವಾರ ಖಾಂಡಾ ಗ್ರಾಮದ ಬಳಿಯ ಕಾಲುವೆಯಲ್ಲಿ ಮಾಡೆಲ್ ಮೃತದೇಹವನ್ನ ಪತ್ತೆ ಹಚ್ಚಿದ್ರು. ಸದ್ಯ ಪೊಲೀಸರು ಆರೋಪಿ ಸುನೀಲ್ನನ್ನ ಬಂಧಿಸಿದ್ದಾರೆ. ಆರೋಪಿಯು ಕೊಲೆ ಮಾಡಿ ಶವವನ್ನ ಕಾಲುವೆಗೆ ಎಸೆದಿದ್ದಾನೆ. ಕೊಲೆಯನ್ನ ಅಪಘಾತವೆಂದು ಬಿಂಬಿಸಲು ತನ್ನ ಕಾರನ್ನು ಸಹ ಕಾಲುವೆಗೆ ಇಳಿಸಿದ್ದ. ಸ್ವತಃ ತಾನು ಈಜಿಕೊಂಡು ಪಾರಾಗಿದ್ದೇನೆಂದು ಬಿಂಬಿಸಿಕೊಂಡಿದ್ದ ಎಂದು ತಿಳಿದು ಬಂದಿದೆ. ಕತ್ತು ಸೀಳಿ ಖ್ಯಾತ ಮಾಡೆಲ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ರೂಪದರ್ಶಿಯ ಬಾಯ್ಫ್ರೆಂಡ್ ಅನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ಸುನೀಲ್ ಎಂದು ಗುರುತಿಸಲಾಗಿದ್ದು, ಮೃತ ಶೀತಲ್ ಸಂಗೀತ ಉದ್ಯಮದಲ್ಲಿ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆಕೆಗೆ ಸುನೀಲ್ ಬಾಯ್ಫ್ರೆಂಡ್ ಆಗಿದ್ದ ಎನ್ನಲಾಗಿದೆ. ಸಂತ್ರಸ್ತೆಯ ಸಹೋದರಿ ನೇಹಾ ಮಾತನಾಡಿ, ಶೀತಲ್ ಹಾಗೂ ನಾನು ಜೊತೆ ಪಾಣಿಪತ್ನಲ್ಲಿ ವಾಸಿಸ್ತಾ ಇದ್ದೆವು. ಜೂನ್ 14ರಂದು ಶೀತಲ್ ಮಾಡೆಲ್ ಶೂಟಿಂಗ್ಗಾಗಿ ಅಹರ್ ಗ್ರಾಮಕ್ಕೆ ತೆರಳಿದ್ದರು. ಆ ಸಮಯದಲ್ಲಿ ಶೀತಲ್ ನನಗೆ ಕರೆ ಮಾಡಿ, ಸುನೀಲ್ ನನ್ನ ಮೇಲೆ ದೈಹಿಕ ದೌರ್ಜನ್ಯ ಎಸಗುತ್ತಿದ್ದಾನೆ ಹಾಗೂ ಬಲವಂತವಾಗಿ ಎಳೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಹೇಳಿದ್ದಳು. ಸ್ವಲ್ಪ ಸಮಯದ ಬಳಿಕ ಶೀತಲ್ಗೆ ಮತ್ತೆ ಕರೆ ಮಾಡಿದಾಗ ಆಕೆಯನ್ನು ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ. ರಾತ್ರಿಯಾದರೂ ಮನೆಗೆ ಬರದಿದ್ದಾಗ ಕಾಣೆಯಾಗಿರುವುದಾಗಿ ದೂರು ನೀಡಿದೆ ಎಂದು ಹೇಳಿಕೊಂಡಿದ್ದಾರೆ. 6 ತಿಂಗಳ ಹಿಂದೆ ಶೂಟಿಂಗ್ ಸಮಯದಲ್ಲಿ ಕರ್ನಾಲ್ನ ಮಾಡೆಲ್ ಟೌನ್ನಲ್ಲಿರುವ ಸುನೀಲ್ ಮಾಲೀಕತ್ವದ ಹೋಟೆಲ್ನಲ್ಲಿ ಶೀತಲ್ ತಂಗಿದ್ಲು. ಆಗ ಶೀತಲ್ ಹಾಗೂ ಸುನೀಲ್ ಮಧ್ಯೆ ಸ್ನೇಹ ಬೆಳೆದಿತ್ತು. ಶೀತಲ್ಗೆ ಮದುವೆಯಾಗಿ ಒಂದು ಮಗು ಇತ್ತು. ಆದರೆ ಗಂಡನಿಂದ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ಲು. ಈ ಬಗ್ಗೆ ತಿಳಿದಿದ್ರೂ ಕೂಡ ಶೀತಲ್ಗೆ ಮದುವೆಯಾಗುವಂತೆ ಸುನೀಲ್ಗೆ ಹೇಳಿಕೊಂಡಿದ್ದ. ಅದಲ್ಲದೆ ಸುನೀಲ್ಗೂ ಕೂಡ ಮದುವೆಯಾಗಿ 2 ಮಕ್ಕಳಿದ್ದರು ಎಂದು ತಿಳಿಸಿದ್ದಾರೆ. ಮದುವೆ ಪ್ರಸ್ತಾಪವನ್ನ ತಿರಸ್ಕರಿಸಿದ ಶೀತಲ್ ಸುನೀಲ್ ಜೊತೆಗೆ ಮಾತನಾಡೋದನ್ನ ಮತ್ತು ಆತನ ಹೋಟೆಲ್ನಲ್ಲಿ ನಿಲ್ಲಿಸಿಬಿಟ್ಟಿದ್ಲು. ಮಾಡೆಲಿಂಗ್ ನನ್ನ ಕೂಡ ಕಡಿಮೆ ಮಾಡಿದ್ಲು. ಆದರೆ ಸುನೀಲ್ ಮಾತ್ರ ಆಕೆಯ ಮನವೊಲಿಸುವ ಪ್ರಯತ್ನ ನಿಲ್ಲಿಸಿರಲಿಲ್ಲ ಎಂದು ತನಿಖೆ ವೇಳೆ ತಿಳಿದು ಬಂದಿದೆ. ದೂರಿನ ಆಧಾರದ ಮೇಲೆ ತನಿಖೆಗೆ ಇಳಿದ ಪೊಲೀಸರು ಸೋಮವಾರ ಖಾಂಡಾ ಗ್ರಾಮದ ಬಳಿಯ ಕಾಲುವೆಯಲ್ಲಿ ಮಾಡೆಲ್ ಮೃತದೇಹವನ್ನ ಪತ್ತೆ ಹಚ್ಚಿದ್ರು. ಸದ್ಯ ಪೊಲೀಸರು ಆರೋಪಿ ಸುನೀಲ್ನನ್ನ ಬಂಧಿಸಿದ್ದಾರೆ. ಆರೋಪಿಯು ಕೊಲೆ ಮಾಡಿ ಶವವನ್ನ ಕಾಲುವೆಗೆ ಎಸೆದಿದ್ದಾನೆ. ಕೊಲೆಯನ್ನ ಅಪಘಾತವೆಂದು ಬಿಂಬಿಸಲು ತನ್ನ ಕಾರನ್ನು ಸಹ ಕಾಲುವೆಗೆ ಇಳಿಸಿದ್ದ. ಸ್ವತಃ ತಾನು ಈಜಿಕೊಂಡು ಪಾರಾಗಿದ್ದೇನೆಂದು ಬಿಂಬಿಸಿಕೊಂಡಿದ್ದ ಎಂದು ತಿಳಿದು ಬಂದಿದೆ.